ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಒಂದೇ ವಾರಕ್ಕೆ 1000 ಕೋಟಿ ಬಾಚಿರುವ ಪುಷ್ಪ ಸ್ಟಾರ್ ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪುಷ್ಪ 2 ಸಿನಿಮಾ ಪ್ರದರ್ಶನದ ವೇಳೆ ಕಾಲ್ ತುಳಿತಕ್ಕೆ ರೇವತಿ ಎಂಬ ಮಹಿಳೆ ಬಲಿಯಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲು ಅರ್ಜುನ್ ಅವರನ್ನ ತೆಲಂಗಾಣ ಪೊಲೀಸರು ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಪ್ರೀಮಿಯರ್ ಶೋ ವೇಳೆ ಯಾವುದೇ ಮಾಹಿತಿಯನ್ನು ಕೊಡದೇನೆ ಅಲ್ಲು ಅರ್ಜುನ್ ಅವರು ದಿಢೀರನೆ ಥಿಯೇಟರ್ಗೆ ಭೇಟಿ ಕೊಟ್ಟಿದ್ದು ಗುಂಪು ಘರ್ಷಣೆ ಮತ್ತು ನೂಕುನುಗ್ಗಲು ಆಗೋದಕ್ಕೆ ಕಾರಣ ಆಗಿತ್ತು. ಇದೇ ಸಂದರ್ಭದಲ್ಲಿ ರೇವತಿ ಎಂಬ ಮಹಿಳೆ ಮೃತಪಟ್ಟಿದ್ರು. ಅವರ ಮಗ ಇನ್ನೂ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾನೆ. ತೆಲಂಗಾಣದ ಚಿಕ್ಕಡಪಳ್ಳಿ ಪೊಲೀಸರು ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕಾಫಿ ಹೀರುತ್ತಾ ಮನೆಯ ಬಳಿ ನಿಂತಿದ್ದಂತಹ ಅಲ್ಲು ಅರ್ಜುನ್ ಅವರನ್ನು ಅರೆಸ್ಟ್ ಮಾಡಿಕೊಂಡು ಹೈದರಾಬಾದಿಗೆ ಕರೆದುಕೊಂಡು ಹೋಗಿದ್ದಾರೆ. ಮೃತಪಟ್ಟ ಮಹಿಳೆ ರೇವತಿ ಅವರ ಪತಿ ದೂರಿನ ಮೇರೆಗೆ ಅಲ್ಲು ಅರ್ಜುನ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಇದೇ ವೇಳೆ ಪೊಲೀಸರು ಹೀಗೆ ಸಡನ್ ಆಗಿ ಬಂದು ವಿಚಾರಣೆಗೆ ಕರೆದಿದ್ದಕ್ಕೆ ಅಲ್ಲು ಅರ್ಜುನ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಈಗಾಗಲೇ ವೈರಲ್ ಆಗ್ತಾ ಇದೆ. ಬೆಡ್ರೂಮ್ಗೆ ಬಂದು ಕರೆದುಕೊಂಡು ಹೋಗ್ತಾ ಇರೋದು ಟೂ ಮಚ್. ಬಟ್ಟೆ ಬದಲಾಯಿಸೋದಕ್ಕೆ ಬಿಡಿ, ನೀವು ಮಾಡ್ತಾ ಇರೋದು ಸರಿಯಲ್ಲ. ನೀವು ನನ್ನನ್ನು ಕರೆದುಕೊಂಡು ಹೋಗ್ತಾ ಇರೋದು ತಪ್ಪಲ್ಲ, ಆದರೆ ನಿಮ್ಮ ನಡೆ ಸರಿ ಇಲ್ಲ ಅಂತ ಕಾಫಿ ಕುಡಿತಾ ಅಲ್ಲು ಅರ್ಜುನ್ ಪೊಲೀಸರ ಬಳಿ ಮಾತಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಅವರ ತಂದೆ ಅಲ್ಲು ಅರವಿಂದ್ ಕೂಡ ಇದ್ದಾರೆ. ಅವರ ಪತ್ನಿ ಕೂಡ ಕಂಗಾಲಾಗಿದ್ದಾರೆ. ಅಲ್ಲು ಅರ್ಜುನ್ ಅವರು ಅವರ ಪತ್ನಿಯನ್ನ ಸಮಾಧಾನಗೊಳಿಸಿ ಅಲ್ಲಿಂದ ಹೊರಟಿದ್ದಾರೆ. ಅಲ್ಲು ಅರ್ಜುನ್ ಈಗಾಗಲೇ ತಮ್ಮ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣವನ್ನು ರದ್ದುಗೊಳಿಸುವಂತೆ ಅರ್ಜಿ ಕೂಡ ಸಲ್ಲಿಸಿದ್ರು. ಬಳಿಕ ಘಟನೆ ಆದಮೇಲೆ ಬೇಸರ ವ್ಯಕ್ತಪಡಿಸಿದ್ದ ಅಲ್ಲು ಅರ್ಜುನ್ ಅವರು ರೇವತಿ ಕುಟುಂಬಕ್ಕೆ 25 ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದರು. ಆದರೆ ಈಗ ಸಡನ್ ಅಲ್ಲು ಅರ್ಜುನ್ ಅವರನ್ನು ಬಂಧನ ಮಾಡಿರೋದ್ರಿಂದ ಚಿತ್ರರಂಗದ ಜೊತೆಗೆ ಅವರ ಅಭಿಮಾನಿಗಳು ಕೂಡ ಕಂಗಾಲಾಗಿದ್ದಾರೆ. ಇನ್ನು ಇದೇ ಪ್ರಕರಣದಲ್ಲಿ ಸಂಧ್ಯಾ ಚಿತ್ರಮಂದಿರದ ಮಾಲೀಕ, ಚಿತ್ರಮಂದಿರದ ಮ್ಯಾನೇಜರ್ ಹಾಗೂ ಕಾಲ್ ತುಳಿತ ನಡೆದಂತಹ ದಿನ ಅಲ್ಲು ಅರ್ಜುನ್ ಜೊತೆಗೆ ಇದ್ದಂತಹ ಕೆಲವು ಬೌನ್ಸರ್ಸ್ಗಳನ್ನು ಕೂಡ ಈಗಾಗಲೇ ಬಂಧಿಸಲಾಗಿದೆ. ಅಲ್ಲು ಅರ್ಜುನ್ ವಿರುದ್ಧ 105, 118 ಬ್ರಾಕೆಟಲ್ಲಿ 1 ಸೆಕ್ಷನ್ ಅಡಿಯಲ್ಲಿ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ. BNSನ ಸೆಕ್ಷನ್ 105ರ ಪ್ರಕಾರ ಒಬ್ಬ ವ್ಯಕ್ತಿಯ ಸಾವಿಗೆ ಮತ್ತೊಬ್ಬ ವ್ಯಕ್ತಿ ಕಾರಣವಾದರೆ, ಸಾವಿನ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ರೆ, ಸಾವಾಗುತ್ತೆ ಅಂತ ಗೊತ್ತಿದ್ರೂ ಮತ್ತೊಬ್ಬ ವ್ಯಕ್ತಿ ಕಾರಣವಾಗಿದ್ರೆ 10 ವರ್ಷ ಜೈಲು ಶಿಕ್ಷೆಯನ್ನ ಕೊಡಲಾಗುತ್ತೆ. ಕೊಲೆಗೆ ಸಮನಾಗದ ತಪ್ಪಿತಸ್ಥ ನರಹತ್ಯೆಯನ್ನ ಮಾಡುವವರಿಗೂ ಕೂಡ ಜೀವಾವಧಿ ಶಿಕ್ಷೆ 10 ವರ್ಷಗಳ ತನಕ ವಿಸ್ತರಿಸಬಹುದಾದಂತಹ ಅವಧಿಯ ವಿವರಣೆಯ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಇನ್ನು ದೈಹಿಕವಾಗಿ ಹಲ್ಲೆ ಮಾಡದೇ ಇದ್ರೂ ಮತ್ತೊಬ್ಬರ ಸಾವಿಗೆ ಅಕಸ್ಮಾತ್ ಕಾರಣರಾಗಿದ್ದರೆ ಈ ಸೆಕ್ಷನ್ ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಲಾಗುತ್ತೆ. ಸದ್ಯಕ್ಕೆ ಈ ಸೆಕ್ಷನ್ನಲ್ಲಿ ಅಲ್ಲು ಅರ್ಜುನ್ ಅವರ ವಿರುದ್ಧ ಇರುವಂತಹ ಅಪರಾಧ ಏನಾದರೂ ಸಾಬೀತಾದರೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅವರು ಅನುಭವಿಸಬೇಕಾಗಬಹುದು. ಈ ಸೆಕ್ಷನ್ ಅಡಿಯಲ್ಲಿ ಸ್ಟೇಷನ್ ಬೇಲ್ ಆಗುವಂತಹ ಸಾಧ್ಯತೆ ಕಡಿಮೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಬೇಲನ್ನು ಪಡ್ಕೊಳ್ಬೇಕಾಗುತ್ತೆ. ಭಾರತೀಯ ನ್ಯಾಯ ಸಂಹಿತೆ 2023ರ 118 ಸೆಕ್ಷನ್ ಸಾಬೀತಾದರೆ 3 ವರ್ಷ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗುತ್ತೆ. ಇದ್ರ ಜೊತೆಗೆ 20,000 ರೂಪಾಯಿಗಳ ತನಕ ದಂಡವನ್ನು ಕೂಡ ವಿಧಿಸಲಾಗುತ್ತೆ. ಸದ್ಯಕ್ಕೆ ಮೆಡಿಕಲ್ ಟೆಸ್ಟ್ಗೆ ಅವರನ್ನು ಹೈದರಾಬಾದ್ಗೆ ಕರೆದೊಯ್ಯಲಾಗಿದೆ. ಬೇಲ್ ಸಿಗಬಹುದು ಅನ್ನುವಂತಹ ಒಂದು ಮಾತುಕತೆ ಸದ್ಯಕ್ಕೆ ಆಗ್ತಾ ಇದೆ. ಅಕಸ್ಮಾತ್ ಇವತ್ತು ಬೇಲ್ ಸಿಗದೇ ಇದ್ದರೆ ಬಹುಶಃ ಮಂಡೇ ತನಕ, ಅಂದರೆ ಸೋಮವಾರದ ತನಕ ಪೊಲೀಸ್ ಕಸ್ಟಡಿಯಲ್ಲೇ ಅಲ್ಲು ಅರ್ಜುನ್ ಅವರು ಇರಬೇಕಾಗತ್ತೆ ಅನ್ನುವಂತಹ ಒಂದು ಚರ್ಚೆ ಕೂಡ ಶುರುವಾಗಿದೆ. ಹೇಳಲಿಕ್ಕಾಗಲ್ಲ, ನೋಡಬೇಕು ಏನಾಗುತ್ತೆ ಅಂತಂದರೆ. ಬಟ್ ಭಾರತದ ಕಾನೂನಿನ ಮೇಲೆ ಒಂದು ರೀತಿ ಸಿಕ್ಕಾಪಟ್ಟೆ ಗೌರವ ಕೂಡ ಮೂಡ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಅಲ್ಲು ಅರ್ಜುನ್ ಅವರಿಗೆ ಈ ವಿಷಯಕ್ಕೆ ಯಾವುದೇ ಒಂದು ಡೈರೆಕ್ಟ್ ಕನೆಕ್ಷನ್ ಇರಲಿಲ್ಲ. ಬಟ್ ಸ್ಟಿಲ್ ಕಾನೂನು ಪಾಲನೆ ಆಗಬೇಕಾಗಿರೋದ್ರಿಂದ, ಜೊತೆಗೆ ಆ ಒಂದು ಪ್ರೀಮಿಯರ್ ಶೋಗೆ ತಾನು ಬರುತ್ತಿರೋದಾಗಿ ಮೊದಲೇ ತಿಳಿಸಿಲ್ಲವಾದ್ದರಿಂದ ಅಲ್ಲು ಅರ್ಜುನ್ ಅವರಿಗೆ ಈ ಥರದೊಂದು ಪರಿಸ್ಥಿತಿ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಒಂದು ಹಣೆ ಬರಹ ಬಂದಿದೆ. ಸ್ನೇಹಿತರೆ, ಅಭಿಮಾನ ಕೂಡ ಯಾವುದೇ ಕಾರಣಕ್ಕೂ ಅಂಧಾಭಿಮಾನ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಈ ಪ್ರಕರಣ ಆ್ಯಕ್ಚುಲಿ ಒಂದು ರೀತಿ ಎಚ್ಚರಿಕೆಯ ಕರೆಗಂಟೆ ಅಭಿಮಾನಿಗಳಿಗೆ. ಈ ಥರದ್ದು ಸಿಕ್ಕಾಪಟ್ಟೆ ತೆಲುಗು ಅಥವಾ ಈ ತೆಲಂಗಾಣ, ಆಂಧ್ರ ಪ್ರದೇಶ ಅಭಿಮಾನಿಗಳಲ್ಲಿ ನಡೆಯುತ್ತೆ ಈ ಥರದ ಪ್ರದೇಶಗಳಲ್ಲಿ. ಬಿಕಾಸ್ ಅವರೆಲ್ಲ ಸಿನಿಮಾ ಹುಚ್ಚರು. ಕರ್ನಾಟಕದಲ್ಲಿ ಈ ಥರದ್ದು ವಾತಾವರಣ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಎಲ್ಲೊಂದು ಕಡೆ ಅಂಧಾಭಿಮಾನ ಹೆಚ್ಚಾದರೆ ಯಾವ ರೀತಿ ವೈಪರೀತ್ಯಗಳು ಸಂಭವಿಸ್ತವೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ಅಲ್ಲು ಅರ್ಜುನ್ ಅವ್ರಿಗೆ ಈ ಒಂದು ಪ್ರಕರಣದ ಜೊತೆಗೆ ನೇರವಾದ ಕನೆಕ್ಷನ್ ಇಲ್ಲ. ಅವರು ಇನ್ಫ್ಯಾಕ್ಟ್ 25 ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅವರು ತಿಳಿಸದೆ ಆ ಒಂದು ಶೋಗೆ ಹೋಗಿದ್ದರಿಂದ ನೂಕುನುಗ್ಗಲು, ಗುಂಪು ಘರ್ಷಣೆ ಉಂಟಾಗೋದಕ್ಕೆ ಕಾರಣ ಆಯಿತು ಅನ್ನೋ ಕಾರಣಕ್ಕೆ ಅವರನ್ನು ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಈಗ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ
ನಿಮ್ಗೇನು ಅನಿಸುತ್ತೆ? ಇನ್ಫ್ಯಾಕ್ಟ್ ಅಲ್ಲು ಅರ್ಜುನ್ ಅವರು ಸದ್ಯದಲ್ಲೇ ಬೆಂಗಳೂರಿನಲ್ಲಿ ಒಂದು ಸಕ್ಸಸ್ ಇವೆಂಟನ್ನು ಆಯೋಜನೆ ಮಾಡಿಕೊಂಡು ಇಲ್ಲಿ ಬಂದು ಭೇಟಿ ನೀಡಲಿಕ್ಕಿದ್ರು ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಇದೇ ಸಂದರ್ಭದಲ್ಲಿ ಈ ರೀತಿ ಅರೆಸ್ಟ್ ಆಗಿರುವಂಥದ್ದು ಅಲ್ಲು ಅರ್ಜುನ್ ಅಭಿಮಾನಿಗಳಿಗೆ ಶಾಕಿಂಗ್ ಅಂತಲೇ ಹೇಳ್ಬೋದು. ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.